ಆತ್ಮೀಯ ವಿದ್ಯಾರ್ಥಿಗಳೇ, ಶಶಿ ನವೋದಯ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಆದರದ ಸ್ವಾಗತ. ಈಗಾಗಲೇ ನಾವು ಮಿಶ್ರಕ್ರಿಯೆಯ ನಿಯಮಗಳನ್ನು ಕಲಿತಿದ್ದೇವೆ ಮಕ್ಕಳೇ ಹಿಂದಿನ ಕ್ಲಾಸ್ನಲ್ಲಿ. ಮತ್ತೆ ಕೆಲವೊಂದು ಪ್ರಶ್ನೆಗಳನ್ನು ಕಲಿತಿದ್ದೇವೆ. ಈಗ ಇನ್ನಷ್ಟು ಪ್ರಶ್ನೆಗಳನ್ನು ಬಿಡಿಸೋಣ. 6ನೇ ಪ್ರಶ್ನೆ ನೋಡಿ ಮಕ್ಕಳೇ, 13 × 5 + 27/9 ಸಂಕ್ಷೇಪಿಸಿದಾಗ ಬರುವಂತಹ ಉತ್ತರ ಅಂತ ಕೇಳ್ತಿದ್ದಾರೆ. 13 × 5 + 27/9. ಓಕೆ, ನೋಡಿ ನಿಮಗೆ ನಿಯಮ ಏನು ಹೇಳುತ್ತೆ, ಬಾಡ್ಮಾಸ್ ನಿಯಮ ಏನು ಹೇಳುತ್ತೆ, ಮೊಟ್ಟ ಮೊದಲನೇದಾಗಿ ಬ್ರಾಕೆಟ್ಸ್ ಆವರಣಗಳನ್ನು ಬಿಡಿಸಿ ಅಂತ ಹೇಳುತ್ತೆ ಮಕ್ಕಳೇ. ಓಕೆ, ಇಲ್ಲಿ ಈ ಪ್ರಶ್ನೆಯಲ್ಲಿ ಯಾವುದೇ ಆವರಣವಿಲ್ಲ. ಓಕೆ, ಆಫ್ ಕೂಡ ಇಲ್ಲ. ಏನಿದೆ, ಡಿವಿಷನ್ ಅಂದ್ರೆ ಡಿವೈಡ್ ಮಾಡಬೇಕು. ಫಸ್ಟ್ ಏನ್ ಮಾಡಬೇಕು, ಯಾವ ಕ್ರಿಯೆ ಮಾಡಬೇಕಂದ್ರೆ ಡಿವೈಡ್ ಮಾಡಬೇಕು. ನೋಡಿ, ಡಿವೈಡ್ ಮಾಡಬೇಕಾಗಿತ್ತಂದ್ರೆ ಡಿವಿಷನ್ ಸಿಂಬಲ್ ಏನಿದೆ ನೋಡಿ, ಇಲ್ಲಿದೆ. ಇದರ ಎಡಗಡೆ ಮತ್ತು ಬಲಗಡೆ ಇರುವಂತಹ ಸಂಖ್ಯೆಗಳನ್ನ ತೆಗೆದುಕೊಳ್ಳಿ. ಓಕೆ, ಉಳಿದವನ್ನ ಹೆಂಗಿದೆ ಅದೇ ರೀತಿ ಬರ್ಕೊಂಡ್ಬಿಡಿ. 15 × 5 + ಈಗ 27ನ್ನ 9ರಿಂದ ಭಾಗಿಸಿದಾಗ ಬರುವಂತಹ ಉತ್ತರ 3. ಓಕೆ, 9 3 27. ಓಕೆ, ಈಗ ನಿಯಮ ಏನು ಹೇಳುತ್ತೆ, ಈಗ ನಮ್ಮ ಪ್ರಶ್ನೆಯಲ್ಲಿ ಯಾವ ಕ್ರಿಯೆಗಳಿದ್ದಾವೆ, ಗುಣಾಕಾರ ಮತ್ತು ಪ್ಲಸ್. ಓಕೆ, ಈಗ ನಿಯಮ ಏನು ಹೇಳುತ್ತೆ, ಮಲ್ಟಿಪ್ಲಿಕೇಶನ್ ಮಾಡಿ ಅಂತ ಹೇಳುತ್ತೆ. ಓಕೆನಾ, ಸಿ 13 5 ಎಷ್ಟು, 13 5 65. ಓಕೆನಾ, 65 + 3, 65 + 3 ಈಗ ಎಷ್ಟಾಗ್ತದೆ, 65. ನೋಡಿ, 13 × 5 + 27/9 ಸಂಕ್ಷೇಪಿಸಿದಾಗ ಬರುವಂತಹ ಉತ್ತರ 68. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ, 41 × 36 + 52 × 28 ಇದನ್ನ ಬಿಡಿಸಿ. ಓಕೆ, 41 × 36 + 52 × 27. ನೋಡಿ, ಯಾವ್ಯಾವ ಕ್ರಿಯೆಗಳು ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ, ಗುಣಾಕಾರ ಮತ್ತು ಸಂಕಲನ ಕೊಟ್ಟಿದ್ದಾರೆ. ನಿಯಮ ಏನು ಹೇಳುತ್ತೆ ನಿಮಗೆ, ಗುಣಾಕಾರ ಮತ್ತು ಸಂಕಲನವಿದ್ದಾಗ ಮೊದಲು ಗುಣಾಕಾರವನ್ನ ಬಿಡಿಸಬೇಕಾಗುತ್ತೆ ಮಕ್ಕಳೇ. ಓಕೆ, ಇಲ್ಲಿ ಎರಡು ಕಡೆ ಗುಣಾಕಾರ ಇದೆ. 41 × 36 ಓಕೆ + 52 × 28 ಇವೆರಡನ್ನ ಬಿಡಿಸಿ ಮಕ್ಕಳೇ. 41 × 36 ಎಷ್ಟಾಗ್ತದೆ ಅಂದ್ರೆ 1476. ಓಕೆ, ಇದನ್ನ ನೀವು ಗುಣಾಕಾರ ಮಾಡಿ. 41 × 36 + 52 × 28 ಎಷ್ಟಾಗ್ತದೆ ಅಂತಂದ್ರೆ 1456. 1456. ಈಗೇನಿದೆ, ಸಂಕಲನ ಕ್ರಿಯೆ ಇದೆ. 1476 + 1456 ಇದೆ. ಇವೆರಡನ್ನ ಕೂಡಿಸಿ ಮಕ್ಕಳೇ. ನೋಡಿ, 6 + 6 ಎಷ್ಟಾಗ್ತದೆ, 12 ಕ್ಯಾರಿ 1. ಓಕೆ, 7 + 5 ಎಷ್ಟಾಗ್ತದೆ, 12 + 1 13. ಓಕೆನಾ, ಕ್ಯಾರಿ 1. 4 + 4 8 + 1 9. 1 + 1 2 ಅಂತಂದ್ರೆ ಎಷ್ಟು ಬರುತ್ತೆ ಉತ್ತರ, 2932 ಬರುತ್ತೆ ಮಕ್ಕಳೇ. ಯಾವ ಆಪ್ಷನ್ ಇದೆ 2932? ಆಪ್ಷನ್ ಡಿ ಇದೆ ಮಕ್ಕಳೇ. ಹೀಗಾಗಿ ಸರಿಯಾದ ಉತ್ತರ 2932. ಓಕೆ, ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಓಕೆ, ನೋಡಿ ಈ ಮುಂದಿನ ಪ್ರಶ್ನೆಯನ್ನ ನೋಡಿ, ಏನಿದೆ, 3 ಬ್ರಾಕೆಟ್ 14 + 2 ಬ್ರಾಕೆಟ್ ಮುಕ್ತಾಯ +7 ಬ್ರಾಕೆಟ್ 14 + 3 ಬ್ರಾಕೆಟ್ ಮುಕ್ತಾಯ. ಇದನ್ನ ಬಿಡಿಸಿ ಕ್ವಶನ್ ಮಾರ್ಕ್ ಕೇಳ್ತಿದ್ದಾರೆ. ಅಂದ್ರೆ ಇದರ ಉತ್ತರ ಏನು ಅಂತ ನಿಮಗೆ ಕೇಳ್ತಿದ್ದಾರೆ. ನೋಡಿ ಮಕ್ಕಳೇ, ವಿಡಿಯೋನ ಪಾಸ್ ಮಾಡಿ. ಓಕೆ, ಈ ಪ್ರಶ್ನೆಯನ್ನ ಬಿಡಿಸ್ಬಿಟ್ಟು ಉತ್ತರವನ್ನ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆಯಿರಿ ಮಕ್ಕಳೇ. ಓಕೆ, ವಿಡಿಯೋನ ಪಾಸ್ ಮಾಡಿ. ನೋಡಿ, ಓಕೆ, ನಿಯಮ ಏನು ಹೇಳುತ್ತೆ, ಓಕೆ, ಮೊಟ್ಟ ಮೊದಲನೇ ಬ್ರಾಕೆಟ್ಸ್ ಗಳನ್ನು ಬಿಡಿಸಿ ಅಂತ ಹೇಳುತ್ತೆ. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಯಾವ ಬ್ರಾಕೆಟ್ ಇದೆ ಮಕ್ಕಳೇ, ಅಲ್ಪಾವರಣ ಇದೆ.
ಓಕೆ, ಆ ಅಲ್ಪಾವರಣದಲ್ಲಿರುವಂತಹ ಕ್ರಿಯೆಯನ್ನ ಬಿಡಿಸಿ. ಓಕೆ ನೋಡಿ, 14 ಪ್ಲಸ್ 2 ಎಷ್ಟಾಗ್ತದೆ? 16. ಓಕೆನಾ? ಪ್ಲಸ್ 7. 14 ಪ್ಲಸ್ 3 ಎಷ್ಟಾಗ್ತದೆ? 17. ಓಕೆನಾ? ನೋಡಿ, ಈಗೇನಿದೆ ಈ ಬ್ರಾಕೆಟ್ ಅಂದ್ರೆ ಗುಣಾಕಾರ. 3 ಗುಣಿಲೆ 16, 7 ಗುಣಿಲೆ 17. 16 ಗುಣಿಲೆ 3 ಎಷ್ಟಾಗ್ತದೆ? 48. 119 ಆಗ್ತದೆ. ಎಷ್ಟು? 119. ಈಗ ಏನ್ ಕ್ರಿಯೆ ಇದೆ ಇಲ್ಲಿ? ಸಂಕಲನ ಕ್ರಿಯೆ ಅಂದ್ರೆ ಕೂಡಿಸಿ. ಓಕೆ, 9 ಪ್ಲಸ್ 8 ಎಷ್ಟಾಗ್ತದೆ? 17. ಕೈಲ 1. ಓಕೆ, 1 ಪ್ಲಸ್ 1 2, 2 ಪ್ಲಸ್ 4 6. ಆಮೇಲೆ ಏನಿದೆ? 1 ಇದೆ. 147 ಅಂದ್ರೆ 48 ಪ್ಲಸ್ 119 ಕೂಡಿಸಿದಾಗ ಬರುವಂತಹ ಉತ್ತರ 147. ಓಕೆ, ಈಗ ನಿಮ್ಮ ಉತ್ತರ ಕರೆಕ್ಟ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, 147 ಸರಿಯಾದಂತಹ ಉತ್ತರ ಆಗಿದೆ. ಓಕೆ, ಏಳು ಬ್ರಾಕೆಟ್ 4 ಪ್ಲಸ್ 2 ಅಲ್ಪಾವರಣ ಮುಕ್ತಾಯ -3. ಈಗ ಯಾವ ಕ್ರಿಯೆ ಇದೆ? ನಿಯಮ ಹೇಳುತ್ತೆ ಬಾಡ್ಮಾಸ್. ಓಕೆ, BODMAS. ಬ್ರಾಕೆಟ್ ಅನ್ನ ಮೊಟ್ಟ ಮೊದಲನೇದಾಗಿ ಬಿಡಿಸು ಅಂತ ಇದೆ ಮಕ್ಕಳೇ. ಓಕೆ, ಈಗ ಬ್ರಾಕೆಟ್ಸ್ ನಲ್ಲಿ ಯಾವ ಬ್ರಾಕೆಟ್ ಇದೆ? ಅಲ್ಪಾವರಣ ಇದೆ. ಓಕೆ, ಅಲ್ಲಿ ಯಾವ ಕ್ರಿಯೆ ಇದೆ ಮಕ್ಕಳೇ? ಸಂಕಲನ ಕ್ರಿಯೆ ಇದೆ. 4 ಪ್ಲಸ್ 2 6. ಓಕೆನಾ? -3. ನೋಡಿ, 7 ಮತ್ತು ಈ 6ರ ನಡುವೆ ಅಲ್ಪಾವರಣವಿದೆ ಅಂದ್ರೆ ಇಲ್ಲಿ ಗುಣಾಕಾರ ಚಿಹ್ನೆಯನ್ನ ನೀವು ಹಾಕೊಳ್ಬೇಕು ಮಕ್ಕಳೇ. ಓಕೆ, ನೋಡಿ, ಈಗ ಗುಣಾಕಾರ ಕ್ರಿಯೆ ಮತ್ತು ವ್ಯವಕಲನ ಕ್ರಿಯೆ ಇದ್ದಾಗ ಏನ್ ಮಾಡಬೇಕು? ನಿಯಮ ಏನ್ ಹೇಳುತ್ತೆ? ಗುಣಾಕಾರ ಮಾಡು. ಓಕೆ, ಈಗ ನೋಡಿ, 7 ಗುಣಿಲೆ 6. 7 ಗುಣಿಲೆ 6 ಅಂದ್ರೆ ಏನಾಗ್ತದೆ? 42. 7 6ಲೆ 42 -3. ಓಕೆ, ಈಗ ಯಾವ ಕ್ರಿಯೆ ಇದೆ ಮಕ್ಕಳೇ? ವ್ಯವಕಲನ ಕ್ರಿಯೆ ಇದೆ. ಸಬ್ಟ್ರಾಕ್ಷನ್ ಮಾಡಬೇಕು. ಈಗ ನೀವು 42 - 3 ಎಷ್ಟಾಗ್ತದೆ ಅಂತಂದ್ರೆ 39. ಓಕೆ, 39 ಸರಿಯಾದಂತಹ ಉತ್ತರ. ಯಾವ ಆಪ್ಷನ್ ಅಲ್ಲಿ ಇದೆ ಮಕ್ಕಳೇ? ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಓಕೆ, ನೀವು ವಿಡಿಯೋನ ಪಾಸ್ ಮಾಡಿ ಬಿಡಿಸಿ ಮಕ್ಕಳೇ. ಬಿಡಿಸಿದಾದ್ಮೇಲೆ ಉತ್ತರವನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ ನಿಮ್ಮ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಓಕೆ, ನೋಡಿ, 18 ಭಾಗಿಲೆ ಅಲ್ಪಾವರಣ 3 ಗುಣಿಲೆ 2 ಅಲ್ಪಾವರಣ ಮುಕ್ತಾಯ +4 ಇದೆ. ಓಕೆ, ನಿಯಮ ಏನು ಹೇಳುತ್ತೆ? ಮೊಟ್ಟ ಮೊದಲನೇದಾಗಿ ಬ್ರಾಕೆಟ್ ಅನ್ನ ಬಿಡಿಸು. ಓಕೆ, ಇಲ್ಲಿ ಯಾವ ಬ್ರಾಕೆಟ್ ಇದೆ? ಅಲ್ಪಾವರಣವಿದೆ. ಅದು ಆ ಬ್ರಾಕೆಟ್ ಅನ್ನ ಬಿಡಿಸಿ. 18 ಭಾಗಿಲೆ ಇಲ್ಲಿ ಯಾವ ಕ್ರಿಯೆ ಇದೆ? ಅಲ್ಪಾವರಣದಲ್ಲಿ ಗುಣಾಕಾರ ಕ್ರಿಯೆ. 3 2ಲೆ 6. ಓಕೆನಾ? +4. ನೋಡಿ ಮಕ್ಕಳೇ, ಈಗ ಏನಾಗ್ತದೆ? ಇದು 18 ಭಾಗಿಲೆ 6 +4. ಓಕೆ, ಭಾಗಾಕಾರ ಮತ್ತು ಸಂಕಲನ ಕ್ರಿಯೆ ಇದ್ದಾಗ ಭಾಗಾಕಾರ ಕ್ರಿಯೆ ಮಾಡಬೇಕು. ಓಕೆ, 18 ಭಾಗಿಲೆ 6 ಎಷ್ಟು ಬರುತ್ತೆ ಉತ್ತರ? 18 ಭಾಗಿಲೆ 6 ಅಂದ್ರೆ 6 3 18. 18ಅನ್ನು 6ರಿಂದ ಭಾಗಿಸಿದಾಗ ಬರುವಂತ ಉತ್ತರ 3. ಈಗ ನೋಡಿ ಮಕ್ಕಳೇ, 3 + 4 ಕೂಡಿಸಿದಾಗ ಉತ್ತರ ಏನು ಬರುತ್ತೆ? 7. ಓಕೆ, ಹೀಗಾಗಿ ಸರಿಯಾದ ಉತ್ತರ ಯಾವುದಾಗ್ತದೆ? ಆಪ್ಷನ್ ಡಿ ಆಗ್ತದೆ ಮಕ್ಕಳೇ. ಓಕೆ, ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಮುಂದಿನ ಕ್ವಶನ್ಸ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ.